ಸಖತ್ ಮಳೆ ಅಂದರೆ ಸಖತ್ ಮಳೆ. ಇವತ್ತು 6 ಗಂಟೆಗೆ ಮನೆಗೆ ಬಿಟ್ಟಿದ್ದು ನಾನು. 1 ಅವರ್ ತೋಟದಲ್ಲಿ ಫಿಶ್ ಮೀನು ಹಸಿ ಹೊಡೆದಿದ್ದು. ಆಮೇಲೆ ಮನೆಗೆ ಹೊರಟೆ, ಮಳೆ ಸ್ಟಾರ್ಟ್ ಆಗೇ ಇರುತ್ತೆ. ಕರೆಕ್ಟಾಗಿ ನಿಧಾನಕ್ಕೆ ಬರ್ತಾಯಿತ್ತು. ಮಧ್ಯ ಬರೋಕ್ಕೂ ಸಖತ್ ಜೋರಾಗೋಯ್ತು ಮಳೆ. ನಿಂತಿದ್ದೀನಿ ಇಲ್ಲಿ ಆಲ್ಮೋಸ್ಟ್ 9 ಗಂಟೆ ಆಯಿತು ಟೈಮ್. ಎಷ್ಟೊತ್ತಿಗೆ ಮಳೆ ನಿಲ್ಲುತ್ತೋ, ನಾನು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ. ಗಾಡಿನಂತೂ ಮಳೆಗೆ ನೆನೆಸೋದು. ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ 4:30ಗೆ ಎದ್ದು ಬರೋಣ ಅಂತ ಅಂದ್ಕೊಂಡಿದ್ದೆ. ಈ ಮಳೆ ನೆನ್ಕೊಂಡು ನಾನು ಬೆಳಗ್ಗೆ ಎದ್ದು ಆಯ್ತು ಏನೋ ಕತೆ ಗೊತ್ತಿಲ್ಲ. ನಾಳೆ ಹೊತ್ತು ಬಂದೇ ಬರ್ತೀನಿ ತೋಟಕ್ಕೆ. ಸಿಗ್ತೀನಿ ಮತ್ತೆ ನೆಕ್ಸ್ಟ್. ಅಂದರೆ ನಮ್ಮಮ್ಮ ಇವತ್ತು ಯಾವ ಮದುವೆಗೆ ರೆಡಿಯಾಗಿರೋದು ನೋಡಿ. ಟೈಮ್ ಆಲ್ಮೋಸ್ಟ್ 10 ಗಂಟೆ ಆಯಿತು. ಇನ್ನೂ ತೋಟಕ್ಕೆ ಹೋಗೋಕ್ಕಾಗಿಲ್ಲ. ಎದ್ದಿದ್ದೆ 9:30. 4:15 ಅಲಾರಾಮ್ ಆಫ್ ಮಾಡಿ ಮಲ್ಕೊಂಡು ಈಗ ಎದ್ದಿದ್ದೀನಿ. ತಿಂಡಿ ಮಾಡಿ ಹೊರಡ್ಬೇಕು ಈಗ ತೋಟಕ್ಕೆ. ಅಷ್ಟರಲ್ಲಿ ಮದುವೆಗೆ ಹೋಗ್ತಾ ಇದ್ರಲ್ಲ, ಮುಗಿಸ್ಕೊಂಡು ಹೋಗೋಣ ಅಂತ ಕಾಯ್ತಾಯಿದ್ದೀನಿ. ಇದೇ ನಮ್ಮಮ್ಮ. ಟೈಮ್ ಆಗಿದೆ ಆಲ್ಮೋಸ್ಟ್ 11 ಗಂಟೆ. ಬೆನ್ನಲ್ಲಿ ಏನೋ ಕಾಣ್ತಾ ಇದೆಯೋ ಗೊತ್ತಿಲ್ಲ ನೋಡಿ. ಕಾಣ್ತಾ ಇದೆಯಾ? ಎಷ್ಟು ಕಾಣ್ತಾ ಗೊತ್ತಿಲ್ಲ. ಫಿಶ್ ಮೀನು ಆಸಿಡ್ ಹೊಡಿತಾ ಇದ್ದೀನಿ. ಆದರೆ ಮನ್ಸಿಗೊಂದು ತೋರಿಸ್ತೈತೆ ಏನಂತ. ಕಷ್ಟಪಡ್ತಾ ಇದೆಯಲ್ಲ, ಈ ಕಷ್ಟಕ್ಕೆ ಏನು ಪ್ರತಿಫಲ ಅಂತ ಗೊತ್ತಿಲ್ಲ ಅಂತ ಮನಸ್ಸು ಏನೋ ಒಂಥರ ಎಳ್ದಾಡ್ತೈತೆ ಗೊತ್ತಾಕೋ. ಸುಮ್ಮನೆ ಲಾಭ ಇಲ್ದಿರೋ ಕೆಲಸ ಮಾಡ್ತಾಯಿದ್ದೀನೇನೋ ಅಂತ ಫೀಲ್ ಆಗ್ತೈತೆ. ಯಾಕಂದರೆ ಜೋಳ ಏನು ಸುಖ ಇಲ್ಲ. ಸುಮ್ಮನೆ ಔಷಧಿ ಹೊಡಿತಾ ಇದೆಯಾ, ಸುಮ್ಮನೆ ಗೊಬ್ಬರ ಹೊಡಿತಾ ಇದೆಯಾ, ಫಿಶ್ ಮೀನು ಹಸಿ ದುಡ್ಡು ವೇಸ್ಟು, ನಿನ್ನ ಶ್ರಮ ವೇಸ್ಟು, ಏನೇನೋ ಮನ್ಸಿಗೆ ಬರೀ ಬೇಡದಿರೋ ನೆಗೆಟಿವ್ ಥಾಟ್ಸೇ ಬರ್ತೈತೆ. ಮಾಡ್ತಾ ಇರೋದು ಸರಿಯಾಗಿ ಮಾಡ್ತಾ ಇದೆಯಾ ಇಲ್ವಾ ಏನು ಎತ್ತು, ಬರೀ ಈ ಥರ ರಾಂಗ್ ಕ್ವಶನ್ಗಳೇ ತಲೆಯಲ್ಲಿ ಓಡ್ತೈತೆ. 2ನೇ ರೌಂಡ್ ನೀರು ತಗೊಬಂದಿದ್ದೀನಿ. 20, 40, ಇದೊಂದು 20 ಅನ್ಕೊಳ್ಳೋಣ. 60 ಲೀಟ್ರ್ ನೀರು. ಒಂದು ಕ್ಯಾನ್ ಹೊಡಿತಾ ಇದ್ದೀನಿ ಆಲ್ರೆಡಿ. ಬರೀ ಹಳ್ಳಿಗೆ ಮಾತ್ರ ಹೊಡಿತಾ ಇದ್ದೀನಿ ನೋಡಿ. ನಾನು ಹಾಕಿರೋದ್ರಲ್ಲಿ ನನಗೆ ನಂಬಿಕೆ ಅಂದರೆ ಹಳ್ಳಿನ ಮೇಲೆ ಅಷ್ಟೇ. ಏನು ಜೋಳ ಬರುತ್ತೆ, ಬಂದಿದ್ದು ಬರೀ ದನಕರಕ್ಕಾಗೋಷ್ಟು ಬರ್ಬೋದು. ನಮ್ಮ ಮನೇಲಿ ದನಕರ ಇಲ್ಲ ಇನ್ನೂ ನನ್ನ ಹತ್ರ. ಬಟ್ ಫ್ಯೂಚರಲ್ಲಿ ತಗೋಬೇಕು ಅಂತ ಪ್ಲ್ಯಾನ್ ಐತೆ. ಅದಕ್ಕಾಗ ಅದನ್ನು ದನಕರಿಗೆ ಮಾತ್ರ ಮುಡ್ಕೊತೀನಿ, ಮಾರಕ್ಕೆ ಹೋಗಲ್ಲ. ಬಂದಿದ್ದು ಎಷ್ಟು ಬರಲಿ, 1 ಕ್ವಿಂಟಲ್ ಬರಲಿ ಹೇಳು. ಇನ್ನೊಂದು 60 ಲೀಟ್ರ್ ಹೊಡೆದು ಮಾತು ಸಿಗ್ತೀನಿ. ಟೈಮ್ ಆಲ್ಮೋಸ್ಟ್ 1:30 ಆಗಿದೆ. ಮಳೆ ಸ್ಟಾರ್ಟ್ ಆಯಿತು. ಫಿಶ್ ಮೀನು ಆಸಿಡ್ ಹಾಕಿದ್ದೀನಿ. ಮತ್ತು 1 ಲೀಟ್ರ್ ಹಾಕಿದ್ದೀನಪ್ಪ. ಆಲ್ಮೋಸ್ಟು ನನಗೆ ಅಳತೆ ಗೊತ್ತಾಗಿಲ್ಲ, ಏನೋ ಹಾಕಿದ್ದೀನಿ. 20 ಲೀಟ್ರಿಗೆ ಒಂದು 100 ml 200 ml ಥರ ಹಾಕ್ಕೊಂಡು 4 ಟ್ಯಾಂಕ್ ಹೊಡೆದಿದ್ದೀನಿ. 5 ಟ್ಯಾಂಕ್ ಹೊಡೆದಿದ್ದೀನಿ. 5 ಟ್ಯಾಂಕಿಗೆ ಆಲ್ಮೋಸ್ಟು 1 ಲೀಟ್ರ್ ಖಾಲಿಯಾಗಿದೆ. 200 ml 20 ಲೀಟ್ರಿಗೆ ಹಾಕಿದ್ದೀನಿ ಅಂತ ಕಾಣುತ್ತೆ. ಅಲ್ಲೇ ಮಳೆ ಬರ್ತದೆ ನೋಡಿ. ಇಲ್ಲೇ ಮರ ಇದು, ಏನು ಮರ ಇದು? ತೇಗದ ಮರ. ಎಲೆ ಆಗಾಗಲೇ ಇರುತ್ತಲ್ಲ ಆ ಮರ ಇದು. ಅದ್ರ ಕೆಳಗೆ ನಿಂತಿದ್ದೀನಿ. ಇಲ್ಲಾವುದೋ ನಾಯಿ ಬಂದಿದೆ. ಕರೆದ್ರೂ ಬರಲಿಲ್ಲ, ಹತ್ರಕ್ಕೆ ಅಲ್ಲೇ ನಿಂತ್ಕೊಂಡು ಹಂಗೆ ಹೊಡೋಯ್ತದೆ. ಸಖತ್ ಮಳೆ ಅಂದರೆ ಸಖತ್ ಮಳೆ. ಮಳೆ ಬಂತು, ಕೆಲಸ ನಿಂತೋಯ್ತು. ಏನು ಕೆಲಸನೋ ಏನು ಕತೆನೋ ನೋಡು. ಎಲ್ಲರೂ ಹೊಲದಲ್ಲೂ ನೋಡಿ ಆಳುಗಳು ಹೆಂಗಿರ್ತವೆ. 4 ಆಳು 5 ಆಳು ಮಾಡ್ಕೊಂಡು ಕೆಲಸ ಮಾಡಿಸ್ತಾರೆ ನೋಡಿ.
ಆದರೆ ನಾನು ಹಾಕಿರೋ ಪೈರಿಗೂ ಅದು ಬಂದಿರೋ ರೀತಿಗೂ ನನ್ನ ಒಬ್ಬನ ಕೆಲಸನೇ ಜಾಸ್ತಿ ಆಯಿತು ಅನ್ಸುತ್ತೆ. ಓ ಸಖತ್ ಮಳೆ ಆಯ್ತಲ್ಲಪ್ಪ, ಹೊಟ್ಟೆ ಬೇರೆ ಹಸಿತೈತೆ. ಅಷ್ಟೊತ್ತು ಮನೆಗೆ ಹೋಗೋಣ ಅಂದ್ಕೊಂಡೆ, ಅಷ್ಟೊಂದು ಮಳೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಹಾಸನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಇವತ್ತು, ಆಗಲ್ಲ ಇವತ್ತು ಹಾಸನ ಹೋಗುತ್ತೆ. ಮೇನ್ ಬೆಳಗ್ಗೆ ಎದ್ದಿದ್ದೆ 10 ಗಂಟೆ. ಆ್ಯಕ್ಚುಲಿ ನಾನು 4:15 ಎದ್ದು ಬಂದಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗ್ದೋಗಿರೋದು. ಇಷ್ಟೊತ್ತಿಗೆ ನಾನು ಹಾಸನಲ್ಲಿ ಇರ್ಬೋದಿತ್ತು. ನಾನು ಪ 1 ಅವರ್ ಮಳೆ, ಸರಿ ಮಳೆ ಅಂದರೆ ಸರಿ ಮಳೆ. ಎಲ್ಲ ಹೊಡೀಲಿ, ರೋಡೆಲ್ಲ ಕೆಸರು, ನೀರು ಮಯ ರೋಡೆಲ್ಲ. ಮೇಲ್ಗಡೆ ನೋಡಿ ವಾಳ್ಳಿ ಜಮೀನು ಫುಲ್ಲು ನೀರೆಲ್ಲ ಬಂದು ಮಣ್ಣೆಲ್ಲ ಕೊಚ್ಕೊಂಡು ಹೋಗಿರೋದು ನೋಡಿ. ಇವತ್ತು ತೋಟಕ್ಕೆ ಬಂದಿದ್ದರಿಂದ ತುಂಬ ಐಡಿಯಾಗಳು ಸಿಕ್ತು. ಏನೇನು ಅಂತಂದರೆ ವಾಟರ್ ಮ್ಯಾನೇಜ್ಮೆಂಟ್ ಹೆಂಗೆ ಅಂತ. ನೀರಿಲ್ವಲ್ಲ, ಹಾಗಾಗಿ ಒಂದು ಬೋರ್ ಕೊರೆಸ್ಬೇಕು. ಬೋರ್ ಕೊರೆಸಿ ಅಂಡರ್ಗ್ರೌಂಡ್ ಎತ್ತಬೇಕು, ಅಂಡರ್ಗ್ರೌಂಡ್ ವಾಟರನ್ನ ತೆಗಿಬೇಕು. ಅದ್ರ ಬದಲು ಕೃಷಿ ಹೊಂಡ ಓಡಿಸ್ಬೋದು. ಸೊ ಕೃಷಿ ಹೊಂಡ ಓಡಿಸೋದೇ ಬೆಸ್ಟ್ ಪ್ಲ್ಯಾನ್. ಮಳೆ ನೀರನ್ನ ಭೂಮಿಗೆ ಇಂಗಿಸ್ದಂಗೂ ಆಗುತ್ತೆ, ಅದರಲ್ಲಿ ಮೀನು ಬಿಟ್ಕೋಬೋದು, ಜೊತೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಥರನೂ ಆಗತ್ತೆ. ಒಳ್ಳೆ ಪ್ಲ್ಯಾನ್. ಅದರದ್ದು ಇವತ್ತು ನನಗನ್ಸಿದ್ದೊಂದು ಪ್ಲ್ಯಾನ್ ಸಿಕ್ತು. ಅದು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಅದನ್ನು. ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಇವತ್ತು ನಮ್ಮ ಪಕ್ಕದ ಹೊಲದವರು ನೋಡಿ ಫ್ರೆಶ್ ಆಗಿರೋದು ಕಡಲೆಕಾಯಿ ಕೊಟ್ಟವ್ರೆ. ಇವತ್ತು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಕಡಲೆಕಾಯಿ ಬೇಯಿಸ್ಕೊಂಡು ತಿನ್ನಬೇಕು. ಸಖತ್ತಾಗಿತ್ತೆ ಕಡಲೆಕಾಯಿ, ಫ್ರೆಶ್ ಆ್ಯಂಡ್ ಫ್ರೆಶ್ ಇವತ್ತು ಕಿತ್ತಿರೋದು. ಅಷ್ಟೇ, ಮುಗೀತು ಇವತ್ತಿನ ಕೆಲಸ. ಭಾನುವಾರ ಇವತ್ತೊಂದು ಒಳ್ಳೆ ಅನುಭವ ತೋಟದ್ದು. ನನ್ನ ತೋಟದಲ್ಲಿ ಎಲ್ಲಿಂದ ನೀರು ಬರುತ್ತೆ, ನನ್ನ ತೋಟದ ಅಂದರೆ ಈ ಜಾಗದಲ್ಲಿ ನೀರು ಹೆಂಗೆ ಹರಿದೋಗುತ್ತೆ, ಎಲ್ಲಿ ವಾಲ್ಡಿ, ಎಲ್ಲಿ ಜಾಸ್ತಿ ನೀರು ಬರುತ್ತೆ, ಎಲ್ಲಿಂದ ಯಾವ ಥರ ಗುಂಡಿ ತೋರಿಸಿದ್ರೆ ನೀರನ್ನು ಹಿಡಿದಿಟ್ಕೋಬೋದು, ಇದೆಲ್ಲ ಒಂದು ಐಡಿಯಾ ಬಂತು. ಇವತ್ತಿನ ದಿನ ಏನು ವೇಸ್ಟ್ ಆಗಿಲ್ಲ. ಇಟ್ಸ್ ಅ ಗುಡ್ ಡೇ ಫಾರ್ ಮೀ, ಐ ಥಿಂಕ್. ನಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ಲ್ಯಾನ್ ಒಂದು ರೆಡಿ ಆಯಿತು ಇವತ್ತು. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡಿ. ಪ್ಲಸ್ ಅದ್ರ ಜೊತೆ ಒಂದು ಆಟೋ ಕ್ಯಾಡ್ ಪ್ಲ್ಯಾನು ಹಾಕ್ತೀನಿ, ಅದನ್ನು ನೋಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ, ನೀವು ನೋಡ್ಕೊಳ್ಳಿ. ಆಮೇಲೆ ನನ್ನ ಹೊಲದಲ್ಲಿ ಒಂದು ಪುಟ್ಟ ಅಕ್ಕಿ ನೋಡಿದೆ, ಅದು ನನಗೆ ಗುಬ್ಬಚ್ಚಿ ಥರ ಕಾಣ್ತೈತೆ. ದೂರಕ್ಕೆ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಝೂಮ್ ಹಾಕಿದ್ರೆ ಹತ್ರಕ್ಕೆ ಹೋದ್ರೆ ಆರೋಗುತ್ತೀಗ. ನೆಕ್ಕೊಂಡು ಹೋಗ್ತಾಯಿದೆ, ಕಾಣಿಸುತ್ತಾ ವಿಡಿಯೋದಲ್ಲಿ ಎಲ್ಲಾದರೂ? ನೋಡಿ ನೆಕ್ಕೊಂಡು ಹೋಗುತ್ತೆ ನೋಡಿ, ಈಗ ಕಾಣ್ತಾ ಇದೆ. ಅಲ್ಲೇ ಐತೆ, ಕೆಳಕ್ಕೆ ಇಳಿತದು, ಹೋಗ್ತಾನೆ ಐತೆ. ನಾನು ಬರ್ತಾಯಿದ್ದೀನಿ ಅಂತ ಅದಕ್ಕೆ ಗೊತ್ತಾಯ್ತಾ? ಅದು ಗೌಜಿಲಕ್ಕಿನ ಗುಬ್ಬಚ್ಚಿನ ಗೊತ್ತಾಗ್ತಾ ಇಲ್ಲ. ಆದರೆ ನೋಡಿ ಯಾರೋ ಐತಲ್ಲಿ, ಕಾಣಿಸ್ತಾ?